ಬದುಕಿದರೆ ಬದುಕಬೇಕು ನಮ್ಮ ಅಜ್ಜಯ್ಯನಂತೆ. ರಾಯಚೂರು ನಗರದಲ್ಲಿ ಅರ್ಚಕರಾಗಿ ಅಚ್ಚಳಿಯದೆ ಹಸಿರಾಗಿರುವ ವೇದಮೂರ್ತಿ ವಿರೂಪಾಕ್ಷಯ್ಯನವರಂತೆ. ಬೆಳದಿಂಗಳ ಹೊಂಬೆಳಕು ಮಂದಸ್ಮಿತ ಮುಖದಲ್ಲಿ ಬಂದ ಭಕ್ತರಿಗೆಲ್ಲ ಹರಿಸಿದರು ನಿತ್ಯದಲ್ಲಿ. ಭದ್ರಕಾಳಿ ಸಹಿತ ಶ್ರೀ ವೀರಭದ್ರೇಶ್ವರನ ಸನ್ನಿಧಿಯಲ್ಲಿ 1000 ದೇವರ ಸಂಸ್ಥಾನ ಕಿಲ್ಲೆ ಬೃಹನ್ಮಠದ ಪೂಜ್ಯರ ಸೋಮರಪೇಟೆ ಹಿರೇಮಠದ ಪೂಜ್ಯರ ಕೃಪೆಯನ್ನು ಪಡೆದರು. ನಾರದರು ತಪಗೈದ ಕೃಷ್ಣೆಯ ತಪದಲ್ಲಿ ತಪಗೈದು ಶಿವನಾದ ಶ್ರೀ ಚನ್ನಬಸವೇಶ್ವರನ ಕೃಪೆಗೆ ಪಾತ್ರರಾದರು. ಸುಕ್ಷೇತ್ರವೆನಿಸಿದ ನಾರದ ಗಡ್ಡೆಯಲ್ಲಿ ಶಾಶ್ವತವಾಗಿ ವಿಶ್ರಮಿಸಿದರು. ಕೋಸಿಗಿಪುರದಲ್ಲಿ ಭೂತಾಯಿ ಮಡಿಲಲ್ಲಿ ಸದಾ ಹಸಿರಾಗಿಹರು. ಭಕ್ತರ ಮನೆ ಮನದಲ್ಲಿ ನಿತ್ಯ ಉಸಿರಾಗಿಹರು. ಶ್ರೀ ವೀರಭದ್ರೇಶ್ವರ ಭಕ್ತ ಭಜನಾ ಮಂಡಳಿ ಶ್ರೀ ವೀರಭದ್ರೇಶ್ವರ ಸೇವಾ ಸಮಿತಿಯವರ ಹೃದಯದಲ್ಲಿ ಸದಾ ಬೆಳಗುತ್ತಿಹರು. ನಿತ್ಯವೂ ಬೃಹಸ್ಪತಿವಾರಪೇಟೆಯ ಶ್ರೀ ವೀರಭದ್ರೇಶ್ವರನ ಶ್ರೀ ಚರಣದಲ್ಲಿ ಹೃತಿಯರು ಎಂದು ನುಡಿದ ಖ್ಯಾತ ಜ್ಯೋತಿಷ್ಯರಾದ ಪಂಪಾಪತಿ ಶಾಸ್ತ್ರಿಗಳು ನಾಡಂಗ ಹಿರೇಮಠರವರ ನುಡಿಗವನದಂತೆ ಆಂಧ್ರಪ್ರದೇಶದ ಕೋಸಿಗೆ ಮಂಡಲದ ನಿವಾಸಿಗಳಾದ ಶ್ರೀಮತಿ ಶರಣಮ್ಮ ಲಿಂಗೈಕ್ಯ ಬಸವರಾಜ ಸ್ವಾಮಿ ಹೊಸೂರುಮಠ ಸ್ವಗೃಹದಲ್ಲಿ ರಾಯಚೂರು ನಗರದ ಬೃಹಸ್ಪತಿವಾರಪೇಟೆಯ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿದ್ದ ಲಿಂಗೈಕ್ಯ ವಿರೂಪಾಕ್ಷಯ್ಯ ಪೂಜಾರಿ ತಾತನವರ 16ನೇ ವರ್ಷದ ಪುಣ್ಯಸ್ಮರಣೆಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ನೈವೇದ್ಯಂ ಶತಶೋಪೇತಂ ನಾನಾ ಪಕ್ಷಂದಿತಂ ತದೇಕ್ಷೋಪೇತಂ ನೈವೇದ್ಯಂ ಪ್ರತಿಗೃಹ್ಯತಾಂ ನೈವೇದ್ಯಂ ನಿವೇದಯಾಮಿ ನೈವೇದ್ಯಾನಂತರೆ ಶುದ್ಧಃ ಚ ಮನೆಯಂ ಸಮರ್ಪಯಾಮಿ. ಸ್ಥಾಪಯಾಮಿ. अन्वदे पुष्पै पूजयामि नानाविध परिमळ पत्र पुष्पाणि समर्पयामि. श्री गुरुलिंग जंगम देवताभ्यो नमो नमः. ओम कपोर गौरम गणावतारम संसारसारम जगेन्द्रहारम सदा वसंतम प्रदयारविंदय भुवं भवामि सहितं नमामि हस्तैरंगं गिरिमध्यरंगं शृंगायतांगं गिरिजानुसंगं भोजन्दवंगं मदरांगवंगं ಶ್ರೀಲಿಂಗಂ ನಮಾಮಿ. ಬೆಳಗ್ಗೆಯಿಂದಲೇ ಪೂಜಾರಿ ತಾತನವರು ಕುಟುಂಬಸ್ಥರಾದ ಮಹಾಂತೇಶ ಸ್ವಾಮಿ, ಜಗದೀಶ್ ಸ್ವಾಮಿ, ಸಾಯಿ ತೇಜ ಸ್ವಾಮಿ ಇವರಿಂದ ಲಿಂಗೈಕ್ಯ ಚೋಳಯ್ಯ ಸ್ವಾಮಿ, ಲಿಂಗೈಕ್ಯ ವಿರೂಪಾಕ್ಷಯ್ಯ ಸ್ವಾಮಿ ಪೂಜಾರಿ ತಾತನವರ ಗದ್ದುಗೆಗಳಿಗೆ ಕೇಸರಿ ಧ್ವಜಾರೋಹಣ ಪೂಜಾ ಕೈಂಕರ್ಯಗಳು ಜರುಗಿದವು. ನಂತರ ವಿರೂಪಾಕ್ಷಯ್ಯ ಸ್ವಾಮಿ ಪೂಜಾರಿ ತಾತನವರು ಇಷ್ಟಲಿಂಗ ಪೂಜಾ ನಿಷ್ಠರಾಗಿದ್ದರಿಂದ ಅವರ ಭಾವಚಿತ್ರದ ಮುಂದೆ ಶಿವಲಿಂಗಕ್ಕೆ ರುದ್ರಾಭಿಷೇಕ, ವಸ್ತ್ರಧಾರಣೆ, ಪುಷ್ಪಾಭಿಷೇಕ, ಮಹಾಮಂಗಳಾರತಿ, ಕರುಣಪ್ರಸಾದಗಳು ಜರುಗಿದವು. ನಂತರ ನೂರಾರು ಸದ್ಭಕ್ತರು ತಾತನವರ ಗದ್ದಿಗೆಯ ದರ್ಶನ ಪಡೆದು ಮಹಾಪ್ರಸಾದವನ್ನು ಸ್ವೀಕರಿಸಿದರು. ಶ್ರೀ ಬಸವೇಶ್ವರ ದೇವಸ್ಥಾನದ ದೇವರಿಗೆ ಪೂಜೆ ಸಲ್ಲಿಸುವ ಮೂಲಕ ಭಜನಾ ಕಾರ್ಯಕ್ರಮ ಪ್ರಾರಂಭಿಸಲಾಯಿತು. ಆಗಮಿಸಿದ ಸರ್ವ ಕಲಾವಿದರಿಗೆ ಮಹಾಂತೇಶ ಸ್ವಾಮಿ, ಜಗದೀಶ್ ಸ್ವಾಮಿ, ಸಾಯಿ ತೇಜ ಸ್ವಾಮಿ ಕೋಸಿಗೆಯವರು ಶಾಲು ಹಾಕಿ ಸನ್ಮಾನಿಸಿ ಆಶೀರ್ವದಿಸಿದರು. ರಾಯಚೂರು, ಕೋಸಿಗೆ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಭಜನಾ ಕಲಾವಿದರಾದ ಎಎಸ್ ರಘುಕುಮಾರ್ ತಬಲಾ ವಾದಕರು, ಪಿಕ್ಕಳಿಹಾಳ್ ಅಯ್ಯಪ್ಪ ಸ್ವಾಮಿ ಹಿರೇಮಠ ಗಾಯಕರು, ರಮೇಶ್ ಬಾಪುರಂ ಕ್ಯಾಶಿಯೋ ಮಾಸ್ಟರ್, ತಾಯಪ್ಪ ಬೆಳಗಲ್ ಡೋಲಕ್ ಮಾಸ್ಟರ್, ಭೀಮಯ್ಯ ಹೈರಾಂಗಲ್ ಗಾಯಕರು, ಬಂಪಲ್ಲಿ ನರಸಿಂಹಲು, ಎಸ್ಪಿ ರಾಜಮೌಳಿ ಮುಖ್ಯ ಗುರುಗಳು ಇವರು ರಾತ್ರಿ 10 ಗಂಟೆಯಿಂದ ಬೆಳಗಿನ ಮುಂಜಾನೆ 5:30ರವರೆಗೆ ಅಹೋರಾತ್ರಿ ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ತತ್ವಪದಗಳು, ವಚನಗಳು, ಜಾನಪದ ಗೀತೆಗಳನ್ನು ಪ್ರಸ್ತುತಪಡಿಸಿದರು. ಈ ಸಂದರ್ಭದಲ್ಲಿ ಹೊಸೂರುಮಠ ಹಾಗೂ ಪಿಕ್ಲಾಳ ಹಿರೇಮಠದ ಕುಟುಂಬಸ್ಥರು ಉಪೇಂದ್ರ, ಜೀವ, ಉಮೇಶ್ ಸ್ವಾಮಿ, ಜೆಸಿಬಿ, ಮಲ್ಲಿಕಾರ್ಜುನ, ನರಸಿಂಹಲು, ಗುಂಡಯ್ಯ ದೊರೆ ಹಾಗೂ ಲಿಂಗೈಕ್ಯ ವಿರೂಪಾಕ್ಷಯ್ಯ ಸ್ವಾಮಿ ಪೂಜಾರಿ ತಾತನವರ ಸರ್ವ ಸದ್ಭಕ್ತರು, ಮಠಂ ಬ್ರದರ್ಸ್ ಹಾಗೂ ಸರ್ವ ಶಿಷ್ಯ ಬಳಗದವರು ಉಪಸ್ಥಿತರಿದ್ದರು.
ಹೊರೆಯು